ಏಡೆನ್ಸ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ಸೊ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಮೋಹನ್ ಕುಮಾರ್ ಅವರಿದ್ದಾರೆ. ಫಸ್ಟ್ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಖಂಡಿತ ಬಹಳಷ್ಟು ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ಬೇಕು, ಅದರಲ್ಲೂ ಕೂಡ ಈ ಒಂದು ಇಂಟರ್ವ್ಯೂ ಮಾಡ್ತಾ ಇರೋದು ಬಹಳಷ್ಟು ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ತೀನಿ ಸರ್, ಇಸಿಪಿ ಅಥವಾ ಇಇಸಿಪಿ ಅಂದ್ರೆ ಏನು? ಇಇಸಿಪಿ ಅಂತ ಹೇಳಿದ್ರೆ ಎನ್ಹಾನ್ಸ್ಡ್ ಎಕ್ಸ್ಟರ್ನಲ್ ಕಾರ್ಡಿಯೋಪಂಪ್ ಪಲ್ಸೇಷನ್ ಥೆರಪಿ. It is a US FDA approved form of treatment for chronic stable angina and heart failure. So EECP ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು. See, traditionally ನಾವು ಇವಾಗ ಒಂದು ಮನೆ ಅಂತ ಇಟ್ಕೊಳ್ಳಿ, ಹಾರ್ಟ್ ನ ಒಂದು ಮನೆ ಅಂತ ಇಟ್ಕೊಳ್ಳಿ, ಮನೆಯಲ್ಲಿ ಯಾವ್ದೋ ಒಂದು ಪೈಪ್ ಬ್ಲಾಕ್ ಆಗಿದೆ. ಸೊ ಏನ್ ಮಾಡ್ತೀರಾ, ಪ್ಲಂಬರ್ ನ ಕರೆಸ್ತೀರಾ, ಪೈಪ್ ನ ರಿಪೇರಿ ಮಾಡಿಸ್ತೀರಾ. ಸೊ there is in heart there is an alternative plumbing system available. So without stenting or bypass, we can open up the collateral circulation. That is enhanced external compensation therapy. ಓಕೆ ಸರ್, ಇವಾಗ ಹಾರ್ಟ್ ಅಂತ ಬಂದ್ರೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಅಂತ ಬಂದ ತಕ್ಷಣ ಎಲ್ಲರೂ ಫಸ್ಟ್ ಸರ್ಜರಿ ಅಂತ, ಈಗ ಅದು ಹಾಸ್ಪಿಟಲ್ ಅಂದ್ರೆ ಡಾಕ್ಟರ್ಸ್ ಗಳು ಹೇಳ್ತಾರ ಅಥವಾ ಪೇಷಂಟ್ ಗಳೇ ಡಿಸೈಡ್ ಮಾಡ್ಬಿಡ್ತಾರ ಗೊತ್ತಿಲ್ಲ. ಸೊ ಈ ಸರ್ಜರಿಗಳನ್ನ ತಪ್ಪಿಸ್ಲಿಕ್ಕೆ ಇಸಿಪಿ ಎಷ್ಟು ಹೆಲ್ಪ್ ಆಗುತ್ತೆ? Correct, excellent question. So first, any coronary artery disease, there are three different types of coronary artery disease. One is stable coronary artery disease. ಅಂದ್ರೆ ಪೇಷಂಟ್ ಹೆಲ್ತ್ ಚೆಕಪ್ ಹೋಗಿರ್ತಾರೆ, ಸ್ಪ್ರೆಡ್ ಬಿಲ್ ಮಾಡಿರ್ತಾರೆ, TMT ಪಾಸಿಟಿವ್ ಅಂತ ಬರುತ್ತೆ. ಪೇಷಂಟ್ ನ ಆಂಜಿಯೋ ಮಾಡಿಸ್ತಾರೆ, ಬೈಪಾಸ್ ಮಾಡಬೇಕು, ಇಲ್ಲ ಆಂಜಿಯೋಪ್ಲಾಸ್ಟಿ ಮಾಡಬೇಕು. ಬಟ್ ಅದಕ್ಕೆ ಸೂಪರ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಇಇಸಿಪಿ ಥೆರಪಿ, ವೇರ್ ಇನ್ ವಿತೌಟ್ ಬೈಪಾಸ್ ಸರ್ಜರಿ ಆರ್ ಆಂಜಿಯೋಪ್ಲಾಸ್ಟಿ, ಈವನ್ if there is a triple vessel disease, we can open up the collateral circulation and improve the circulation. That is the beauty of EECP therapy. So now we have 700 patients already ಮಾಡಿದ್ದೀವಿ. More than 700 patients who have benefit ತಗೊಂಡಿದ್ದಾರೆ. They are all doing good for the last 7 to 8 years. ಓಕೆ ಸರ್, ಇವಾಗ ಇತ್ತೀಚಿನ ದಿನಗಳ ಬಗ್ಗೆ ನಾವು ಈಗಿನ ಮಾಡರ್ನ್ ಲೈಫ್ ಬಗ್ಗೆ ಹೇಳೋದಾದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ನಮ್ ಲೈಫ್ ಸ್ಟೈಲು ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ಸೊ ಮುಂಚೆಗೂ ನಾವು ಸೇವಿಸ್ತಾ ಇದ್ದಂತ ಆಹಾರ ಶೈಲಿಗೂ ಇವಾಗ ಸೇವಿಸುವಂತ ಫುಡ್ಗೆ ಡಿಫ್ರೆನ್ಸ್ ಇದೆ. ಸೊ ಇದೆಲ್ಲ ಎಷ್ಟು ಪರಿಣಾಮ ಬೀರುತ್ತೆ ನಮ್ಮ ಹಾರ್ಟ್ ಮೇಲೆ ಅಂತ? ಕರೆಕ್ಟ್. ಇವಾಗ ನೀವು ನೋಡಿರ್ಬೋದು, ಲಾಟ್ ಆಫ್ ನ್ಯೂಸ್ ಅಲ್ಲಿ ಯಂಗ್ಸ್ಟರ್ಸ್ ಗೆಟಿಂಗ್ ಹಾರ್ಟ್ ಅಟ್ಯಾಕ್. ಎಸ್. ಮುಂಚೆ ನಾವೇನು ಅನ್ಕೋತಿದ್ವಿ, ಹಾರ್ಟ್ ಅಟ್ಯಾಕ್ ಇಸ್ ಎ ಡಿಸೀಸ್ ಆಫ್ 50+. ಎಸ್. ಇವಾಗ 30+, 20+ ಏಜ್ ಗ್ರೂಪ್ ಸಾಕಷ್ಟು ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದೀವಿ. ಮೂಲ ಕಾರಣ ಲೈಫ್ ಸ್ಟೈಲ್, ಸ್ಟ್ರೆಸ್ ಇರಬಹುದು, ಜಂಕ್ ಫುಡ್ಸ್ ಇರಬಹುದು, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಇರಬಹುದು, ಅದ್ರ ಜೊತೆಗೆ ಡಯಾಬಿಟಿಸ್ ಕೂಡ ಯಂಗ್ಸ್ಟರ್ಸ್ ಸಾಕಷ್ಟು ಬರ್ತಾ ಇದೆ. ಸೊ ಇದು ಆಲ್ ಪುಟ್ ಟುಗೆದರ್ ಬಿಕಮಿಂಗ್ ಎ ಹಾಟ್ ಫರ್ನೇಸ್ ಫಾರ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ಸ್. ವೆರಿ ಕಾಮನ್ ಇನ್ ವಿಚ್ ನಾವು ಸಾಕಷ್ಟು ನ್ಯೂಸ್ ಇದ್ರಲ್ಲಿ ನೋಡಿರ್ತೀವಿ. 40 years ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು, ಫಿಲ್ಮ್ ಆಕ್ಟರ್ಸ್ ಆಯ್ತು, 30 years ಅಲ್ಲಿ ಆಯ್ತು. ಪೋಸ್ಟ್ ಕೋವಿಡ್ ದೇರ್ ಇಸ್ ಎ ಕ್ಲಾಟಿಂಗ್ ಟೆಂಡೆನ್ಸಿ, ಅದು ಕೂಡ ಒಂದು ಮೇಜರ್ ರೀಸನ್ಸ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಸರ್ ಇವಾಗ ನೀವೇ ಹೇಳಿದ್ರಿ, ಯುವ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ, ಅದರಿಂದ ಡೆತ್ ಗಳು ಕೂಡ ತುಂಬಾ ಆಗಿದೆ. ಈಗ ನಾವು ಒಂದು ಎಕ್ಸಾಂಪಲ್ ಒಂದ್ 2-3 ಹೆಸರು ತಗೊಳ್ಳೋದಾದ್ರೆ, ಪುನೀತ್ ರಾಜ್ಕುಮಾರ್ ಅವರು, ಚಿರಂಜೀವಿ ಸರ್ಜಾ ಅವರು, ಈಗ ದಿಲೀಪ್ ರಾಜ್ ಅವರು ಕೂಡ ಹಾರ್ಟ್ ಸಾವನ್ನಪ್ತಾರೆ. ಸೊ ಕೆಲವರು ಏನ್ ಹೇಳ್ತಾರೆ, ಈ ಫಿಟ್ನೆಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಿಟ್ ಆಗಿರೋಕ್ಕೋಸ್ಕರ ಕೆಲವರು ಜಾಸ್ತಿ ಜಿಮ್ ಅಲ್ಲಿ ವರ್ಕೌಟ್ ಮಾಡುವಂತದ್ದು, ಅದಕ್ಕೆ ರಿಲೇಟೆಡ್ ಫುಡ್ ತಿನ್ನುವಂತದ್ದು. ಸೊ ಇದೆಲ್ಲ ಎಷ್ಟು ಪ್ರಭಾವ ಬೀರುತ್ತೆ? ಇದರಿಂದ ಏನಾದ್ರು ಎಫೆಕ್ಟ್ ಆಗ್ತಿದ್ಯಾ ಹಾರ್ಟ್ಗೆ? ಖಂಡಿತ. ಸೊ ಜಿಮ್ ಅಲ್ಲಿ ವರ್ಕೌಟ್ ಮಾಡೋದ್ ಮುಂಚೆ ಒಂದು ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ಳಿ, ಪ್ರಾಪರ್ ಟ್ರೀಟ್ಮೆಂಟ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಳ್ಳಿ, ವ್ಯಾಸ್ಕ್ಯುಲರ್ ಹೆಲ್ತ್ ಕಂಡಿರ್ತಕ್ಕಂಥ HSCRP ಟೆಸ್ಟ್ ಮಾಡಿಸಿ, ಹೋಮೋಸಿಸ್ಟಿನ್ ಲೆವೆಲ್ಸ್ ಚೆಕ್ ಮಾಡಿಸಿ. ಇದೆಲ್ಲ ಮಾಡೋದ್ರಿಂದ ನಿಮ್ಮ ವ್ಯಾಸ್ಕ್ಯುಲರ್ ಹೆಲ್ತ್ ಹೇಗಿದೆ, ಕಾರ್ಡಿಯಕ್ ಹೆಲ್ತ್ ಹೇಗಿದೆ ಅಂತ ಕಂಡುಹಿಡಿಬಹುದು. ಜೊತೆಗೆ ಅಂಡರ್ ಟ್ರೈನ್ ಸೂಪರ್ವಿಷನ್ ನೀವು ಜಿಮ್ ಮಾಡೋದು ಒಳ್ಳೆಯದು. ಬಿಫೋರ್ ದಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಫ್ರಮ್ ಎ ಕ್ವಾಲಿಫೈಡ್ ಫಿಸಿಷಿಯನ್ ಅಥವಾ ಕಾರ್ಡಿಯಾಲಜಿಸ್ಟ್ ಆಲ್ವೇಸ್ ಬೆಟರ್. ಸೊ ಪ್ರಾಪರ್ ಫುಡ್ ಇಂಟೇಕ್ ಗೈಡೆಡ್ ಬೈ ಎ ನ್ಯೂಟ್ರಿಷನಿಸ್ಟ್ ಆರ್ ಎ ಫಿಸಿಷಿಯನ್ ಕ್ಲಿನಿಷಿಯನ್ always plays a very very important role in terms of food intake. ಏನ್ ತಗೋಬೇಕು, ಏನ್ ತಗೋಬಾರ್ದು ಅನ್ನೋದನ್ನ ಹೇಳ್ಕೊಡೋದು ಬಹಳ ಮುಖ್ಯ. So all these youngsters who are going for gym ಅಥವಾ any exertional activities undergo a physical evaluation from a clinician or physician ಜೊತೆಗೆ ಪ್ರಾಪರ್ ಹೆಲ್ತ್ ಚೆಕಪ್ ಕೂಡ ಆಗ್ತದೆ. ಸರ್ ಈಗ ನಾವು ಬಹಳಷ್ಟು ನ್ಯೂಸ್ ಗಳೆಲ್ಲ ನೋಡಿರ್ತೀವಿ, ಕೇಳಿರ್ತೀವಿ, ಸಣ್ಣ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ರು ಅಂತ ಬಹಳಷ್ಟು ವಿಚಾರಗಳನ್ನ ನಾವು ಕೇಳಿದೀವಿ. ಸೊ ಇದು ನಂಗೊಂದು ಕ್ಯೂರಿಯಾಸಿಟಿ ಏನು ಅಂತಂದ್ರೆ, ಈಗ ಎಬೋವ್ 50 ಎಬೋವ್ 40 ಓಕೆ, ಬಟ್ ಮಕ್ಕಳಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಹೆಂಗ್ ಸಾಧ್ಯ? ಏನ್ ಪ್ರಾಬ್ಲಮ್ ಆಗ್ತಿದೆ? ಒಂದು ಮಿಸ್ಕನ್ಸೆಪ್ಷನ್ಸ್ ತೀರಾ ಸಣ್ಣ ಮಕ್ಕಳಲ್ಲಿ, ಲೋ ದ ಏಜ್ ಆಫ್ 18 ಅಥವಾ 20 ವೆರಿ ವೆರಿ ಅನ್ಕಾಮನ್, ವೆರಿ ರೇರ್ ಅಂತ.
ಬಟ್ ಅಬೌವ್ ದ ಏಜ್ ಆಫ್ 20 they can have a heart attack. So the latest news ಪ್ರಕಾರ last 1 year back 21-year-old young fit individual heart attack ಆಯ್ತು. So below the age of 15 ತುಂಬಾ rare unless they have a clotting tendency, genetic disorder ಇರುತ್ತೆ. But above the age of 20, above the age of 30 ಆಗುತ್ತೆ ಅಂದ್ರೆ because of the lifestyle, because of the stress factors, because of the lack of exercise, because of the genetic predisposition, heart attacks ಜಾಸ್ತಿ. ಸರ್, ಈಗ ಈ ಡಯಾಬಿಟೀಸ್ ಮತ್ತೆ ಈ ಹಾರ್ಟ್ ಡಿಸೀಸಸ್ ನಡುವೆ ಯಾವ ರೀತಿ ಸಂಬಂಧ ಇರುತ್ತೆ, ಯಾವ ರೀತಿ ರಿಲೇಶನ್ಶಿಪ್ ಇರುತ್ತೆ ಅಂತ? ಡಯಾಬಿಟೀಸ್ ಡಿಫ್ಯಾಕ್ಟೋ ನಾವು ಅದನ್ನು ಪ್ರೋಗ್ರೆಸಿವ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಕರೀತೀವಿ. ಡಯಾಬಿಟೀಸ್ ಅಂದ್ರೆ ನಾವೇನ್ ಗೊತ್ತೀವಿ, ಇಟ್ಸ್ ಲೈಕ್ ಶುಗರ್ ಡಿಸಾರ್ಡರ್, ತಪ್ಪು ಕಲ್ಪನೆ. ಡಯಾಬಿಟೀಸ್ ನ ಪ್ರಾಪರ್ ಆಗಿ ಕಂಟ್ರೋಲ್ ಮಾಡಿದ್ರೆ, ರೈಟ್ ಮೆಡಿಕೇಶನ್ ತಗೊಂಡ್ರೆ, ದೇರ್ ಇಸ್ ಎ 2 to 4-fold increase in the risk of heart attacks and heart failure. So diabetes is a cardiovascular disease equivalent. It is not only a sugar disease. ಇದನ್ನ ಹೋಗ್ಬೇಕು, ಅದಕ್ಕೆ ಪ್ರಾಪರ್ ಫಿಸಿಷಿಯನ್ ನ ಕನ್ಸಲ್ಟ್ ಮಾಡಬೇಕು, ಪ್ರಾಪರ್ ಟ್ರೀಟ್ಮೆಂಟ್ ತಗೋಬೇಕು, ಸೊ ದಟ್ ಅವರ್ ವ್ಯಾಸ್ಕ್ಯುಲರ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ವಿ ಕ್ಯಾನ್ ಪ್ರಿವೆಂಟ್ ಹಾರ್ಟ್ ಅಟ್ಯಾಕ್ಸ್ ಆರ್ ಹಾರ್ಟ್ ಫೇಲಿಯರ್ ಇನ್ ಡಯಾಬಿಟೀಸ್ ಬೈ ರೈಟ್ ಮೆಡಿಕೇಶನ್ ಅಂಡ್ ರೈಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಫ್ಟರ್ ಕನ್ಸಲ್ಟಿಂಗ್ ಎ ಪ್ರಾಪರ್ ಫಿಸಿಷಿಯನ್. ಸರ್, ಈಗ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಎಲ್ಲ ಜನರಲ್ಲಿ ಒಂದು ಭಯ ಬಂದ್ಬಿಡುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡಿ, ಹಾರ್ಟ್ ಅಟ್ಯಾಕ್ ಆಯ್ತು ಅನ್ಕೊಳ್ಳಿ, ಈಗ ಮೈಸೂರು ಸಿಟಿ ಇರ್ಬೋದು ಅಥವಾ ಮೈಸೂರು ಅಂತ ಎಲ್ಲಾದ್ರೂ ಅಷ್ಟೇ ವಿಲೇಜಸ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಆಯ್ತು ಅಂದ ತಕ್ಷಣ ಫಸ್ಟ್ ಏನ್ ಮಾಡ್ಬೇಕು ಜನ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ಜನ ಏನ್ ಮಾಡ್ತಾರೆ, ಏನೋ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಹೌದು, ಅಥವಾ ಅದಕ್ಕೇನೋ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ಳೋದು, ವಾಯು ಹಿಡಿದು ಆದ್ರೆ ಟೈಮ್ ನ ವೇಸ್ಟ್ ಮಾಡ್ತಾರೆ. ಸೊ ಹಾರ್ಟ್ ಅಟ್ಯಾಕ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಗೋಲ್ಡನ್ ಅವರ್. ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಆಗಿದ್ದು ವಿತಿನ್ 1 hour ನಮಗೆ ಆ ಬ್ಲಾಕ್ ಆಗಿರೋ ಬ್ಲಡ್ ವೆಸಲ್ ಓಪನ್ ಮಾಡಬೇಕಾಗುತ್ತೆ, ಸೊ ದಟ್ ಮಯೋಕಾರ್ಡಿಯಂ ಇಸ್ ವಯಬಲ್. ಬ್ಲಾಕ್ ಮಾಡಿರೋ ಸುತ್ತ ಒಂದು ಮಯೋಕಾರ್ಡಿಯಂ ಇರುತ್ತೆ, ಅದು ವಯಬಿಲಿಟಿ ಮಾಡಬೇಕು ಅಂದ್ರೆ ರಿವ್ಯಾಸ್ಕ್ಯುಲರೈಸೇಷನ್ ವಿತಿನ್ 1 hour. ಅನ್ಫಾರ್ಚುನೇಟ್ಲಿ ಹಳ್ಳಿಗಳಲ್ಲಿ ಇರ್ಬೋದು, ಈವನ್ ಸಿಟಿಗಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿ 2 to 3 days ಆದ್ಮೇಲೆ ಹಾಸ್ಪಿಟಲ್ ಹೋಗ್ತಾರೆ. ದಟ್ ಇಸ್ ಒನ್ ಮಿಸ್ಟೇಕ್. ನಂಬರ್ 2, ಈವನ್ ಹಾಸ್ಪಿಟಲ್ ಹೋದಾಗಲೂ ವಿತಿನ್ 1 hour ನಾವು ಬ್ಲಾಕೇಜ್ ಓಪನ್ ಮಾಡಬೇಕು, ಐದರ್ ಥ್ರೂ ಥ್ರಾಂಬೋಲೈಸಿಸ್ ಇಂಜೆಕ್ಷನ್ ಆರ್ ಥ್ರೂ ಪರ್ಕ್ಯುಟೇನಿಯಸ್ ಇಂಟರ್ವೆನ್ಷನ್. ನಾವು ಆಂಜಿಯೋಪ್ಲಾಸ್ಟಿ ಅಂತ ಏನ್ ಕರೀತೀವಿ ಅದ್ರ ಮುಖಾಂತರ ಮಾಡಬೇಕು. ಅನ್ಫಾರ್ಚುನೇಟ್ಲಿ 99% ಆಫ್ ದ ಪೇಷಂಟ್ಸ್ ಟ್ರೀಟ್ಮೆಂಟ್ ಸಿಗ್ತಾರೆ. ಸೊ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಹಾಸ್ಪಿಟಲ್ ಹೋಗೋದು ಲೇಟ್ ಆಗುತ್ತೆ. ಬೈ ಚಾನ್ಸ್ ಹಾಸ್ಪಿಟಲ್ ಹೋದ್ರೂ ಕೂಡ ಅವ್ರಿಗೆ ಥ್ರಾಂಬೋಲೈಸಿಸ್ ಆಗ್ತಾ ಇಲ್ಲ, ರಿವ್ಯಾಸ್ಕ್ಯುಲರೈಸೇಷನ್ ಬೇಗ ಆಗ್ತಿಲ್ಲ, ಇದೊಂದು ಶಾರ್ಟ್ ಕಮಿಂಗ್ ಇದೆ. ಸೊ ಎನಿ ಪೇಷಂಟ್ ಚೆಸ್ಟ್ ಪೇನ್ ಬಂದಿದ ತಕ್ಷಣ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ECG ತೆಗೆಸಿ ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್ ಮಾಡಿಸೋದು ವೆರಿ ವೆರಿ ಇಂಪಾರ್ಟೆಂಟ್. 50% ಅಷ್ಟೇ ಸಾಧ್ಯ ECG ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಕ್ಕೆ. ರಿಮೈನಿಂಗ್ 50% ನಮ್ಗೆ ಗೊತ್ತೇ ಆಗಲ್ಲ ಇನ್ ECG. ಸೊ ಟ್ರೋಪೋಲಿನ್ ಅಂತಕ್ಕಂಥ ಬ್ಲಡ್ ಟೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎರಡನ್ನು ಮಾಡಿ ವಿತಿನ್ 20 minutes ಐಡೆಂಟಿಫೈ ಮಾಡಿ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಥ್ರಾಂಬೋಲೈಸಿಸ್. ಕ್ಲಾಟ್ ಅನ್ನ ಬರ್ಸ್ಟ್ ಮಾಡಕ್ಕೆ ಇಂಜೆಕ್ಷನ್ ಬರುತ್ತೆ, ಅದನ್ನ ಮೆಜಾರಿಟಿ ಹಾಸ್ಪಿಟಲ್ ಇರಲ್ಲ. ಲಭ್ಯವಾದ್ರೆ ಪ್ರತಿಯೊಬ್ಬರಿಗೂ ಥ್ರಾಂಬೋಲೈಸಿಸ್ ಮಾಡಬಹುದು, ಆ ಡೆಡ್ ಮಯೋಕಾರ್ಡಿಯಂ ಡೆತ್ ಆಗೋದನ್ನ ಉಳಿಸ್ತೀವಿ. ಸೊ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಟೆಪ್. ಫಸ್ಟ್ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ECG ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ, ಕಂಡುಹಿಡಿಯಿರಿ ಟ್ರೀಟ್ಮೆಂಟ್ ವಿತ್ ಥ್ರಾಂಬೋಲೈಸಿಸ್ ಎನಿವೆ. ದೆನ್ ಒಂದು ಕಾರ್ಡಿಯಾಲಜಿ ಸೆಂಟರ್ ಹೋಗ್ಬೋದು, ಅಥವಾ ನಮ್ಮ ಇಂಟಿಗ್ರೇಟೆಡ್ ಸೆಂಟರ್ ಬರ್ಬೋದು. ಈ ಎಲ್ಲ ರೀತಿ ಫೆಸಿಲಿಟಿ ಕೊಟ್ಟು ಅವರ ಹಾರ್ಟ್ ಅನ್ನ ಪುನಶ್ಚೇತನಗೊಳಿಸ್ತಾರೆ. ದಟ್ ಈಸ್ ರಿವೈವ್ ಹಾಸ್ಪಿಟಲ್. ಖಂಡಿತ ಸರ್. ಈಗ ಹಾರ್ಟ್ ಅಟ್ಯಾಕ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದನ್ನ ಕಡಿಮೆ ಮಾಡ್ಬೇಕು ಅಂತಲೂ ಕೂಡ ಬಹಳಷ್ಟು ಅಂದ್ರೆ ನಿಮ್ಮಂತ ಡಾಕ್ಟರ್ಸ್ ಗಳು ಟ್ರೈ ಮಾಡ್ತಾನೆ ಇದ್ದಾರೆ. ರಿಸರ್ಚ್ ಮಾಡಿ ಈ ರೀತಿ ಹೊಸದಾಗಿ ಏನಾದ್ರೂ ಕೊಡ್ಬೇಕು, ಏನಾದ್ರೂ ತರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಇದು ಹೇಗೆ ಸಾಧ್ಯ ಆಯ್ತು ಅಂತ? ಇದು ಆಕ್ಚುಲಿ ಪರ್ಸನಲಿ ನನ್ನ ಕ್ವಶನ್ ಇದೆ. ಸೊ ECG ಅನ್ನೋದು ಆಲ್ಮೋಸ್ಟ್ 1950 ಮೊದಲು ಇದರ ಬಗ್ಗೆ ಇನ್ವೆನ್ಷನ್ ಆಯ್ತು. ಬಟ್ ಮೆಜಾರಿಟಿ ಆಫ್ ದ ಡಾಕ್ಟರ್ಸ್ಗೆ, ಮೆಜಾರಿಟಿ ಆಫ್ ದ ಪೇಷಂಟ್ಗೆ ECG ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹೌದು. ಸೊ ಏನಿದು, ಹೇಗೆ ವರ್ಕ್ ಮಾಡುತ್ತೆ, ಥೆರಪಿ ಇದೆ, ಎಷ್ಟೋ ಜನ ಫಸ್ಟ್ ಟೈಮ್ ಇದ್ರ ಕೇಳೇ ಇಲ್ವಲ್ಲ ಸರ್. ಎಷ್ಟೋ ಡಾಕ್ಟರ್ಸ್ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ವಾಟ್ ಈಸ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ USFDA. ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಇದ್ರ ಬಗ್ಗೆ ಹೇಗೆ ನನಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ವೇ ಬ್ಯಾಕ್ ಆಲ್ಮೋಸ್ಟ್ ಒಂದು 25-30 ವರ್ಷಗಳಿಂದ ಮೈ ಫಾದರ್ ಹಾರ್ಟ್ ಅಟ್ಯಾಕ್ ಆದಾಗ ನಾನು ಇನ್ನೂ ಸ್ಟೂಡೆಂಟ್ ಆಗಿದೆ, MBBS ಸ್ಟೂಡೆಂಟ್ ಆಗಿದೆ. ಹಾಸ್ಪಿಟಲ್ಗೆ ಹೋಗಿ ECG ಆಯ್ತು, ಎನ್ಸೈಮ್ಸ್ ಎವ್ಯಾಲ್ಯೂಯೇಷನ್ ಮಾಡಿದ್ರು. ಬಟ್ ದೇರ್ ವಾಸ್ ನೋ ಸೊಲ್ಯೂಷನ್ ಬಿಕಾಸ್ ಮೋನೋವೇಸಲ್ ಆಂಜಿಯೋಗ್ರಾಮ್ ಮಾಡಿದ್ರು, ಬ್ಲಾಕ್ ಇತ್ತು, ಏನು ಮಾಡೋಕ್ಕಾಗಲ್ಲ. ಈಸ್ ನಾಟ್ ಫಿಟ್ ಫಾರ್ ಸರ್ಜರಿ ಅಂತ ಹೇಳಿ. ಈ ಫಿಟ್ ಫಾರ್ ಸರ್ಜರಿ ಇಲ್ಲದೆ ಇರೋದು ದೇರ್ ಇಸ್ ನೋ ಅದರ್ ಆಪ್ಷನ್ ಅಂತ ಏನು ಇಲ್ವಾ ಅಂತ ನಾನು ರಿಸರ್ಚ್ ಮಾಡಿದಾಗ ನನಗೂ ಒಂದು ಗೊತ್ತಾಗಿತ್ತು, ದೇರ್ ಇಸ್ ಅ ವಂಡರ್ಫುಲ್ ಟ್ರೀಟ್ಮೆಂಟ್ ಆಪ್ಷನ್ ದಟ್ ಇಸ್ ECG. ಅನ್ಫಾರ್ಚುನೇಟ್ಲಿ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಡಾಕ್ಟರ್ಸ್ಗೆ ಮಾಹಿತಿ ಇಲ್ಲ.
ಸೊ ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡ್ಕೊಂಡು ಸಾಕಷ್ಟು ಪೇಷಂಟ್ಗಳಿಗೆ ECP ಕೊಡ್ತಾ ಇಂಥ ಅದ್ಭುತವಾದ ಟ್ರೀಟ್ಮೆಂಟ್ ಯಾಕೆ ಎಲ್ಲರೂ ಬಳಸ್ತಾರೆ. ಸೊ ಇವಾಗ ಜಯದೇವಾಗ ಹೋದ್ರೆ ಅಥವಾ ಎನಿ ಅದರ್ ಕಾರ್ಡಿಯಾಲಜಿ ಹಾಸ್ಪಿಟಲ್ ಹೋದ್ರೆ 20-30% ಆಫ್ ದ ಪೇಷಂಟ್ಸ್ಗೆ ಬೈಪಾಸ್ ಮಾಡೋಕ್ಕಾಗಲ್ಲ, ಸ್ಟಂಟ್ ಕೊಡ್ತಾರೆ. ದೇ ಆರ್ ಪುಟ್ ಆನ್ ಆಪ್ಟಿಮಮ್ ಮೆಡಿಕಲ್ ಥೆರಪಿ ಅಂತ ಮಾಡ್ತಾರೆ. ಅವರು ಜೀವನ ಪರ್ಯಂತ ನರಳಬೇಕಾಗುತ್ತೆ. ಬೈ ಚೆಸ್ಟ್ ಪೇನ್ ಇರ್ಬೋದು ಅಥವಾ ಬ್ರೆತ್ಲೆಸ್ನೆಸ್ ಇರ್ಬೋದು. ಸೊ ಇಂಥ ಪೇಷಂಟ್ಸ್ಗೆ ECP ಬೋನ್ ಅಂತ ಹೇಳ್ಬೋದು. ಇದನ್ನ ತಗೊಂಡಿರೋ ಸಾಕಷ್ಟು ನನ್ನ ಪೇಷಂಟ್ಸ್ 7 years ಇಂದ ಶುರು ಮಾಡಿದ್ವಿ. ಮೋರ್ ದೆನ್ 800 ಪೇಷಂಟ್ಸ್ ಟ್ರೀಟ್ ಮಾಡಿದ್ವಿ. ಎಲ್ಲರೂ ಕೂಡ ಅದ್ಭುತವಾಗಿ ಇದುವರೆಗೂ ಚೆನ್ನಾಗಿದೆ. ಎಕ್ಸ್ಟ್ರೀಮ್ಲಿ ವೆಲ್. ಸೊ ನನಗೆ ಇದ್ರ ಬಗ್ಗೆ ಪ್ಯಾಷನ್ ಏನಿಗೆ ಬಂತು ನಾನು ಹೇಳಿದೆ. ಸೊ ಹಾಗಾಗಿ ನನ್ನ ಪೇಷಂಟ್ಸ್ ಕೊಡ್ತಾ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಇಂಥ ಅದ್ಭುತವಾದ ಟ್ರೀಟ್ಮೆಂಟ್ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು, ಪ್ರತಿ ಪೇಷಂಟ್ಗೂ ರೀಚ್ ಆಗಬೇಕು. ಡಾಕ್ಟರ್ಗಳಿಗೆ ಇದ್ರ ಬಗ್ಗೆ ಮನವರಿಕೆ ಆಗಬೇಕು ಕಾನ್ಸೆಪ್ಟ್ ಇಟ್ಕೊಂಡು ವಿ ವಾಂಟ್ ಟು ಮೇಕ್ ದಿಸ್ ಕಂಟೆಂಟ್ ಟು ರೀಚ್ ಔಟ್ ಮ್ಯಾಕ್ಸಿಮಮ್. ಖಂಡಿತ ನೀವು ಕೇಸಸ್ ಬಗ್ಗೆ ಹೇಳಿದ್ರಿ 800ಕ್ಕೂ ಹೆಚ್ಚು ಪೇಷಂಟ್ ಗಳಿಗೆ ನೀವು ಇದೊಂದು ECP ನ ಮಾಡಿದಿರಿ ಅಂತ. ಸೊ ನನಗೊಂದೇನು ಅಂದ್ರೆ ಫಸ್ಟ್ ಕೇಸ್ ನೀವು ಮಾಡ್ತೀರಾ, ಸೊ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ ಸರ್? ಹೆಂಗಿತ್ತು ಅಥವಾ ಯಾವ್ದಾದ್ರು ಯೂನಿಕ್ ಕೇಸ್ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ವೆರಿ ಇಂಟ್ರೆಸ್ಟಿಂಗ್ ಕೇಸ್ ನಾನು ಹೇಳ್ತೀನಿ ಅದ್ರ ಬಗ್ಗೆ. 47-year-old ವೆಂಕಟೇಶ್ ಅಂತ ಒಬ್ಬರು ಪೇಷಂಟ್ ಇದ್ರು. ಈಸ್ ಫ್ರಮ್ ಬ್ಯಾಂಗ್ಳೂರ್. 3 ಸತಿ ಹಾರ್ಟ್ ಅಟ್ಯಾಕ್ ಆಯ್ತು. 3 ಸತಿ ಹಾರ್ಟ್ ಅಟ್ಯಾಕ್ ಆಗಿ 3 ಸತಿ ಸ್ಟಂಟ್ ಹಾಕಿದ್ರು. ಸ್ಟಂಟ್ ಹಾಕಿದ್ಮೇಲೆ ಅವ್ರ ಪಂಪಿಂಗ್ ವೀಕ್ ಆಯ್ತು. ಇಜೆಕ್ಷನ್ ಫ್ರಾಕ್ಷನ್ ಅಂತ ಕರೀತೀವಿ. ನಾರ್ಮಲ್ ಆಗಿ 50 ಇರಬೇಕು, ಅವ್ರಿಗೆ ಜಸ್ಟ್ 20%. ಸೊ ಇಜೆಕ್ಷನ್ ಫ್ರಾಕ್ಷನ್ ಲೋ ಆಯ್ತು, ಹಾರ್ಟ್ ಫೇಲಿಯರ್. ಸೊ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ವಿತ್ ಇಜೆಕ್ಷನ್ ಫ್ರಾಕ್ಷನ್ ಲೋ ಇರೋದ್ರಿಂದ ಹಾರ್ಟ್ ಫೇಲಿಯರ್ ಅಂತ ಕರೀತೀವಿ. ಇಂಥ ಒಂದು ಪೇಷಂಟ್ BGS ಗನ್ನಿಗಲ್ ಬ್ಯಾಂಗ್ಳೂರ್ ಇಲ್ಲಿ ಅಡ್ಮಿಟ್ ಆದ್ರು. ಅವ್ರು ಪ್ರತಿ ಸತಿ ಅಡ್ಮಿಷನ್ ಆದ್ರು ಏನು ಮಾಡೋಕ್ಕಾಗಲ್ಲ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಸೊ ಈ ಪೇಷಂಟ್ ನನ್ನ OPD ಕರ್ಕೊಂಡ್ ಬಂದ್ರು, ಇಬ್ಬರು ಹಿಡ್ಕೊಂಡು ಕರ್ಕೊಂಡ್ ಬಂದ್ರು. ಪೇಷಂಟ್ ನಡೆಯೋಕ್ಕೂ ಕಷ್ಟ, ಮಾತಾಡೋದು. ಈ ವಾಸ್ ಇನ್ ಎ ಸ್ಟೇಟ್ ಆಫ್ ವೆರಿ ಮಚ್ ಡಿಸ್ಕಂಫರ್ಟ್. ಇಂಥ ಪೇಷಂಟ್ ನಾನು ತಗೊಂಡು ಅಡ್ಮಿಟ್ ಮಾಡ್ಕೊಂಡು ಫಸ್ಟ್ ಅವ್ರ ಶುಗರ್ಸ್ ನೆಲ್ಲ ಸ್ಟೇಬಲ್ ಮಾಡಿದೆ. ಅದಾದ್ಮೇಲೆ 1 ವಾರಕ್ಕೆ ವಿ ಸ್ಟಾರ್ಟೆಡ್ ECP ಥೆರಪಿ. ಅವರ ಇಂಜೆಕ್ಷನ್ ಫ್ರಾಕ್ಷನ್ ಫ್ರಮ್ 20% ಇಟ್ ವೆಂಟ್ ಅಪ್ ಟು 55%. 2 years ಬ್ಯಾಕ್ ಮಾಡಿದ್ದು. ಇವತ್ತಿಗೂ ಪೇಷಂಟ್ ಅವರೇ ಡ್ರೈವ್ ಮಾಡ್ಕೊಂಡು ಎವ್ರಿ 3 months ನನ್ನ ಕ್ಲಿನಿಕ್ಗೆ ಬಂದು ಕನ್ಸಲ್ಟ್ ಮಾಡಿದ್ದಾರೆ. ಇಸ್ ಸೋ ಹ್ಯಾಪಿ. ಇಟ್ ಇಸ್ ಒನ್ ಆಫ್ ದ ಯುನೀಕ್ ಕೇಸಸ್. ಒಂಥರ ಮಿರಾಕ್ಯುಲಸ್ ಕೇಸ್ ಅಂತಾನೆ ಹೇಳ್ಬೋದು. Patient who was advised heart transplant today is doing extremely fine without heart transplant, with only drugs. Post ECP therapy is wonderfully well. ಖಂಡಿತ ಸರ್. ಈಗ ಅದೇ ಹಾರ್ಟ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅಥವಾ ಹಾರ್ಟ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಬಂದಾಗ್ಲೂ ಕೂಡ ಜನರಲ್ ಹೆಂಗೆ ಅಂದ್ರೆ ಸರ್ಜರಿ ಮಾಡಿಸ್ಕೋಬೇಕಾ, ಸರ್ಜರಿ ಇಲ್ಲದೆ ನಮ್ಗೆ ಬೇರೆ ದಾರಿ ಇಲ್ವಾ ಅನ್ನೋದು ಯಾವಾಗ್ಲೂ ಬರುತ್ತೆ. ಆಗ ಜನ ಇತ್ತೀಚಿನ ದಿನಗಳಲ್ಲಿ ಅದನ್ನ ಹೆಚ್ಚಾಗಿ ಹುಡುಕ್ತಾ ಇದ್ದಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಖಂಡಿತ. ಸಿ ದೇರ್ ಆರ್ 2 ಆಪ್ಷನ್ಸ್. ಕೆಲವರಿಗೆ ಸರ್ಜರಿ ಬೇಕೇ ಬೇಕಾಗುತ್ತೆ. ಓಕೆ. ಅಂತಲ್ಲಿ ನಾವು ವಿ ಡೋಂಟ್ ಅಡ್ವೈಸ್ ಅಗೇನ್ಸ್ಟ್ ಬೈಪಾಸ್ ಸರ್ಜರಿ. ಓಕೆ. ಆಮೇಲೆ 80% ಜನಗಳಿಗೆ ಕ್ರಾನಿಕ್ ಸ್ಟೇಬಲ್ ಕರೋನರಿ ಆರ್ಟರಿ ಡಿಸೀಸ್ ಇರೋರಿಗೆ ಬೈಪಾಸ್ ಸರ್ಜರಿ ಅವಶ್ಯಕತೆ ಇರೋದಿಲ್ಲ. ಸ್ಟೇಬಲ್ ಕರೋನರಿ ಆರ್ಟರಿ ಡಿಸೀಸ್ ಅವರಿಗೆ ನಾವು ಏನ್ ಮಾಡ್ಬೋದು, ECP ಥೆರಪಿ. ಆಸ್ ಐ ಸೆಡ್, ಕಂಪ್ಲೀಟ್ ಪ್ಲಂಬಿಂಗ್ ಸಿಸ್ಟಮ್ ಆಫ್ ದ ಹಾರ್ಟ್ ವಿಚ್ ಇಸ್ ಇನ್ ಎ ಸ್ಟೇಟ್ ಆಫ್ ಕೊಲ್ಯಾಪ್ಸ್ ಅದನ್ನು ಓಪನ್ ಅಪ್ ಮಾಡುತ್ತೆ ವಿತೌಟ್ ಎನಿ ಪೇನ್, ವಿತೌಟ್ ಎನಿ ಇಂಟರ್ವೆನ್ಷನ್, ವಿತೌಟ್ ಸರ್ಜರಿ or without stunting. ECP therapy ಅನ್ನೋದು ನಾನ್ ಇನ್ವೇಸಿವ್, US FDA approved, and only problem is 1 hour every day 35 sessions ತಗೊಳ್ಳಿ. ಈ 35 sessions 35 hours ಅಂದಾಗ ಪೇಷಂಟ್ಸ್ ಒಂದು ಸ್ವಲ್ಪ ಡಿಸ್ಕವರ್ ಅಯ್ಯೋ ಎಷ್ಟು ಲಾಂಗ್, ಬಟ್ ತಗೊಂಡಿರೋರು ಅದ್ಭುತವಾಗಿ ಅವ್ರ ಲೈಫ್ ಅಲ್ಲಿ ಲೀಡ್ ಮಾಡ್ತಾ ಇದ್ದಾರೆ. ದೇರ್ ಇಸ್ ನೋ ಇಂಟರ್ವೆನ್ಷನ್, ಫರ್ದರ್ ಇಂಟರ್ವೆನ್ಷನ್. ಓಕೆ ಸರ್, ಈಗ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಏನ್ ಮಾಡ್ಬೇಕು? ಸರ್ಜರಿ ಮಾಡಿಸ್ಬೇಕಾ ಅಥವಾ ECP ಮಾಡಿಸ್ಬೇಕಾ? ಬಟ್ ಇದನ್ನೆಲ್ಲ ಮೀರಿ ಹಾರ್ಟ್ ಅಟ್ಯಾಕ್ ಆಗ್ಲೇಬಾರ್ದು, ನಾವು ಮುನ್ನೆಚ್ಚರಿಕೆ ಕ್ರಮ ಏನ್ ತಗೋಬೇಕು? So very important, lifestyle modification is the key to prevent any of these heart attacks or cardiovascular diseases. Healthy lifestyle, adequate sleep, proper diet, regular exercise, ಜೊತೆಗೆ ಪ್ರಿವೆಂಟಿವ್ ಹೆಲ್ತ್ ಚೆಕ್ಸ್. ಇದೆಲ್ಲದ್ರ ಜೊತೆಗೆ ಪೇಷಂಟ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಅಟ್ಯಾಕ್ ಇದೆ, ಹೇಗಪ್ಪ ನಮ್ಗೆ ಹಾರ್ಟ್ ಅಟ್ಯಾಕ್ ಬರೋದಂತ ತಡಿಬೇಕು ಅಂತವ್ರಿಗೆ ವಿ ಕ್ಯಾನ್ ಆಫರ್ ECP. ಹಾಗಾಗಿ ಸುಮಾರು ಜನ ಪೇಷಂಟ್ಸ್ ನನ್ನ ಹತ್ರ ಬಂದು ಫ್ಯಾಮಿಲಿ ಹಿಸ್ಟ್ರಿ ಹಾರ್ಟ್ ಅಟ್ಯಾಕ್ ಇದೆ ಸರ್, ನನಗೆ ಬರಬಾರ್ದು, ಏನ್ ಮಾಡಿ ಅಂತವ್ರಿಗೆ ಕೂಡ ECP ಥೆರಪಿನ ಮಾಡಿದೀವಿ. ಅಂಡ್ ದೇ ಆರ್ ಆಲ್ ಡೂಯಿಂಗ್ ವೆಲ್ ಫಾರ್ ದ ಪಾಸ್ಟ್ 5 years or so. ಈಗ ECP ಥೆರಪಿ ಬಗ್ಗೆ ಇರ್ಬೋದು, ಅದು ಹೇಗೆ ವರ್ಕ್ ಆಗುತ್ತೆ, ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಡ್ರಿ. ಆದ್ರೆ ಜನಗಳಿಗೆ ಏನು ಅಂದ್ರೆ ಈ ECP ಥೆರಪಿ ಬಗ್ಗೆ ಹೇಳ್ತಾ ಇರುವಂತಹ ನಮ್ಮ ಡಾಕ್ಟ್ರು ಎಲ್ಲಿ ಸಿಗ್ತಾರೆ, ಜೊತೆಗೆ ಅವರ ಹಾಸ್ಪಿಟಲ್ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಿಮ್ಮ ಹಾಸ್ಪಿಟಲ್ ಬಗ್ಗೆ ಹೇಳೋದಾದ್ರೆ ಸರ್? ಕರೆಕ್ಟ್. ಸೊ ನಂದು OPD ಕನ್ಸಲ್ಟೇಷನ್ ಕೇರ್ಮಿ ಕ್ಲಿನಿಕ್ ಅಂತ ಇದೆ, ಜಯದೇವ್ ಹಾಸ್ಪಿಟಲ್ ಪಕ್ಕ ಬೆಂಗಳೂರಲ್ಲೇ ಇದೆ. ಕಾರ್ಡಿಯೋ ರೀನಲ್ ಮೆಟಬಾಲಿಕ್ ಸೆಂಟರ್ ಅಂತ ಯುನೀಕ್ ಕಾನ್ಸೆಪ್ಟ್ ಹೇಳ್ಕೊಂಡು ಕೇರ್ಮಿ ಸೆಂಟರ್ ಮಾಡಿದ್ವಿ.
ಸೊ ನಾವೆಲ್ಲ ನೋಡಿದ್ರೆ ಏನೇ ಡಿಸೀಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಒಬೇಸಿಟಿ ಇರ್ಬೋದು, ಇದಕ್ಕೆಲ್ಲ ಒಂದು ಪ್ರಾಪರ್ ಸೊಲ್ಯೂಷನ್ ಒನ್ ಸಿಂಗಲ್ ಪ್ಲೇಸ್ ಅಂತ ಹಿಡ್ಕೊಂಡು, ಸೊ ಯಾವುದೇ ಡಿಸೀಸ್ ಇರ್ಬೋದು, ಡಯಾಬಿಟಿಸ್, ಇದರಿಂದ ಎಂಡ್ ಕಾಂಪ್ಲಿಕೇಶನ್ ಐದರ್ ಕಾರ್ಡಿಯೋ, ರೀನಲ್ ಅಥವಾ ಮೆಟಬಾಲಿಕ್, ಲಿವರ್, ಇದ್ರ ಮೇಲೆ ಪರಿಣಾಮ ಬೀಳುತ್ತೆ. ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಕೇರ್ ಮೀ ಸೆಂಟರ್ ಅಂತ ಓಪನ್ ಮಾಡಿದ್ವಿ. ಅದೇ ತರ ಇಲ್ಲಿ ರಿವೈವ್ ಇಂಟಿಗ್ರೇಟಿವ್ ಹಾಸ್ಪಿಟಲ್ ಅಂತ ಒಂದು ಯುನಿಕ್ ಕಾನ್ಸೆಪ್ಟ್ ಅಕ್ರಾಸ್ ದ ಗ್ಲೋಬ್ ಅಂತಾನೆ ಹೇಳ್ಬೋದು. ಬೇರೆ ಎವಿಡೆನ್ಸ್ ಬೇಸ್ಡ್, ಎವ್ರಿ ಸಿಸ್ಟಮ್ ಎವಿಡೆನ್ಸ್ ಬೇಸ್ಡ್ ಥೆರಪಿ, ಯಾವುದೇ ಒಂದು ಪೇಷಂಟ್ ಗೆ ಬೆನಿಫಿಟ್ ಆಗುತ್ತೋ ಅಂತ ಟ್ರೀಟ್ಮೆಂಟ್ ನ ಇಲ್ಲಿ ಇಂಟಿಗ್ರೇಟ್ ಮಾಡಿ ಅದ್ಭುತವಾದ ಔಟ್ಕಮ್ ಕೊಡಕ್ಕೆ ಈ ಒಂದು ಹಾಸ್ಪಿಟಲ್ ಇಂದ ಮಾಡಿದ್ವಿ. ಅದರಲ್ಲಿ ಇಸಿಪಿ ಥೆರಪಿ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಟಿಗ್ರೇಷನ್ ಅಂತ ಹೇಳ್ಬೋದು. ರೆಗ್ಯುಲರ್ ನಮ್ಮ ಇಸಿಪಿ ಕೂಡ ಅಲೋಪತಿ ಸಿಸ್ಟಮ್, ಬಟ್ ಮೆಜಾರಿಟಿ ಡಾಕ್ಟರ್ಸ್ ಆರ್ ನಾಟ್ ಯುಟಿಲೈಸಿಂಗ್. ನಮ್ಮ ಹಾಸ್ಪಿಟಲ್ ಅಲ್ಲಿ ಇಸಿಪಿ ಥೆರಪಿ ಜೊತೆಗೆ ಆಲ್ ಅದರ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇರ್ಬೋದು, ನ್ಯೂಟ್ರಿಷನಲ್ ಥೆರಪಿ ಇರ್ಬೋದು, ಕೋಲಾನ್ ಹೈಡ್ರೋಥೆರಪಿ ಇರ್ಬೋದು, ಓಝೋನ್ ಥೆರಪಿ ಇರ್ಬೋದು, ಮಲ್ಟಿಪಲ್ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್ಸ್ ಅನ್ನ ಈ ಹಾಸ್ಪಿಟಲ್ ಅಲ್ಲಿ ಇಂಟಿಗ್ರೇಟ್ ಮಾಡಿಕೊಂಡು ಜನರಿಗೆ ಅದ್ಭುತವಾದ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡ್ತಾರೆ. ಖಂಡಿತ ಸರ್. ಇನ್ನೊಂದು ಕ್ವಶನ್ ನಾನು ಕೇಳಬೇಕು ಮರ್ತೋಯ್ತು. ಈಗ ಇಸಿಪಿ ಮಾಡಿಸ್ಕೊಳ್ಳಿಕ್ಕೆ ಯಾರು ಅರ್ಹರಿರ್ತಾರೆ? ಯಾರಿಗೆ ಇದನ್ನ ಮಾಡ್ಬೇಕು, ಯಾರು ಮಾಡಬಾರ್ದು? ಈಗ ಅಪ್ಡೇಟ್ ಆದವ್ರಿಗೆಲ್ಲ ಮಾಡ್ಬೇಕು ಅಂತ ಆದ್ರೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾರಿಗೆ ಮಾಡ್ಬೇಕು, ಯಾರಿಗೆ ಮಾಡಬಾರ್ದು? ಇಸಿಪಿ ಥೆರಪಿ ಆಲ್ಮೋಸ್ಟ್ ಆಲ್ ಪೇಷಂಟ್ಸ್ ಎಕ್ಸೆಪ್ಟ್ ವಾಲ್ವ್ಯುಲಾರ್ ಹಾರ್ಟ್ ಡಿಸೀಸ್. ಎಕ್ಸಾಂಪಲ್ ಮೈಟ್ರಲ್ ವಾಲ್ವ್ ಹೋಗಿದೆ, ಹಾರ್ಟ್ ಅಲ್ಲಿ ವಾಲ್ವ್ಗಳಿರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತು. ವಾಲ್ವ್ ಡ್ಯಾಮೇಜ್ ಆದವ್ರಿಗೆ ಇಸಿಪಿ ಥೆರಪಿ ವಾಲ್ವ್ ಡ್ಯಾಮೇಜ್ ಅವ್ರಿಗೆ ಸರ್ಜರಿ ಒಂದೇ ಸೊಲ್ಯೂಷನ್. ಇಫ್ ಇಟ್ ಇಸ್ ಎಕ್ಸ್ಟೆನ್ಸಿವ್ ಡ್ಯಾಮೇಜ್, ವಾಲ್ವ್ ರಿಪ್ಲೇಸ್ಮೆಂಟ್. ಅವ್ರು ಬಂದು ಇಸಿಪಿ ಅಂತ ನನ್ನ ಹತ್ರ ಮಾಡ್ಕೊಡು ಅಂತ ಕೇಳ್ತಾರೆ ಅಂತ. ಬಟ್ ಪೇಷಂಟ್ಸ್ ವಿತ್ ಕರೋನರಿ ಆರ್ಟರಿ ಡಿಸೀಸ್, ಮಲ್ಟಿಪಲ್ ಬ್ಲಾಕೇಜಸ್, ಮೈಕ್ರೋವ್ಯಾಸ್ಕ್ಯುಲರ್ ಆಂಜಿನಾ ಅಂದ್ರೆ ಸ್ಮಾಲ್ ಬ್ಲಾಕೇಜಸ್ ಇರುತ್ತೆ, ಅದು ಓಪನ್ ಮಾಡಕ್ಕೆ ಸಾಧ್ಯ ಇಲ್ಲ ಸರ್ಜರಿ, ಅವ್ರಿಗೆ ಇಸಿಪಿ ಮಾಡ್ಬೋದು. ಅದೇ ತರ ಟ್ರಿಪಲ್ ವೆಸಲ್ ಡಿಸೀಸ್ ಕೂಡ ಇಸಿಪಿ. ಯಾರು ಮಾಡಬಾರ್ದು? ವಾಲ್ವ್ ಪ್ರಾಬ್ಲಮ್ ಇರುತ್ತೆ. ಬಟ್ ಹಾರ್ಟ್ ಪಂಪಿಂಗ್ ಇಶ್ಯೂ ವೀಕ್ ಇದೆ, ಪಂಪಿಂಗ್ ವೀಕ್ ಇದೆ, ಕರೋನರಿ ಆರ್ಟರೀಸ್ ಬ್ಲಾಕೇಜಸ್ ಇದೆ, ಬೈಪಾಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಬ್ಲಾಕ್ ಆಗಿದೆ, ಸ್ಟಂಟ್ ಹಾಕ್ಸಿದ್ದಾರೆ ಮತ್ತೆ ಬ್ಲಾಕ್ ಆಗಿದೆ, ಅಂತವ್ರು ಖಂಡಿತ ಇಸಿಪಿ ಥೆರಪಿ ಅನ್ನೋದು ಒಂದು ವರದಾನ. ಓಕೆ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಈ COVID-19 ಅಂದ್ರೆ ಕೊರೋನಾ ಏನ್ ಬಂತು, ಅದಕ್ಕೇನು ಒಂದು ವ್ಯಾಕ್ಸಿನೇಷನ್ ಅಂತ ಬಂತು. ಅದಾದ್ಮೇಲೆ ಈ ಹಾರ್ಟ್ ಅಟ್ಯಾಕ್ ಗಳು ಜಾಸ್ತಿ ಆಗ್ತಾ ಇದೆ, ಆ ವ್ಯಾಕ್ಸಿನ್ ಇಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಕೆಲವೊಂದು ವಿಚಾರಗಳನ್ನ ಕೇಳ್ಪಟ್ಟಿದೀವಿ ನಾವು. ಬಟ್ ಅದೆಷ್ಟು ಮಟ್ಟಿಗೆ ನಿಜ ಅಂತ? ವ್ಯಾಕ್ಸಿನೇಷನ್ ಪರ್ ಸೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ವೆರಿ ಕಾಂಟ್ರವರ್ಸಿಯಲ್ ಇನ್ನೂ ಎವಿಡೆನ್ಸ್ ಇಲ್ಲ. ಬಟ್ ಪೋಸ್ಟ್ ಕೋವಿಡ್, ವೆದರ್ ಇಟ್ ಈಸ್ ಇನ್ಫೆಕ್ಷನ್ ಇರಬಹುದು ಅಥವಾ ಪೋಸ್ಟ್ ವ್ಯಾಕ್ಸಿನೇಷನ್ ಇರಬಹುದು, ದೇರ್ ಇಸ್ ಎ ಕೋಯಾಗ್ಯುಲೋಪತಿ ಅಂದ್ರೆ ಬ್ಲಡ್ ಕ್ಲಾಟ್ ಆಗೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಆರ್ ಗಾನ್ ಅಪ್. ಒನ್ ಆಫ್ ದ ಮೇಜರ್ ರೀಸನ್ ಇಟ್ ಕುಡ್ ಬಿ ಐದರ್ ವ್ಯಾಕ್ಸಿನೇಷನ್ ಆರ್ ಮೋರ್ ಸೊ ಬಿಕಾಸ್ ಆಫ್ ಕೋವಿಡ್ ಇನ್ಫೆಕ್ಷನ್ ಇಟ್ಸೆಲ್ಫ್. ನಿಮಗೆ ಬ್ಲಡ್ ಕ್ಲಾಟ್ ಆಗಂತ ಟೆಂಡೆನ್ಸಿ ಇರುತ್ತೆ, ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಓಕೆ ಸರ್, ಈಗ ನಿಮ್ಮ ಹಾಸ್ಪಿಟಲ್ ಬಗ್ಗೆ ಬಹಳಷ್ಟು ವಿಚಾರ ಹೇಳಿದ್ರಿ. ಈಗ ಇಸಿಪಿಯನ್ನ ಹೊರತುಪಡಿಸಿ, ಇದು ಪ್ರಮುಖವಾಗಿ ಇದನ್ನ ಹೊರತುಪಡಿಸಿ ಇನ್ನೇನೇನು ಸಿಗುತ್ತೆ ನಿಮ್ಮಲ್ಲಿ? ಇನ್ಯಾವ ಟ್ರೀಟ್ಮೆಂಟ್ ಗಳನ್ನ ನೀವು ಜಾಸ್ತಿ ಹೆಚ್ಚಾಗಿ ಕಾಣಿಸ್ತೀರಾ? ಸೊ ನಾವು ಇವಾಗ ಕರೆಂಟ್ಲಿ ವಿ ಆರ್ ಫೋಕಸಿಂಗ್ ಆನ್ ನ್ಯೂರೋ ರಿಹಬಿಲಿಟೇಷನ್. ಸ್ಟ್ರೋಕ್ ಆದ್ಮೇಲೆ ಪೇಷಂಟ್ಗಳು ನಡೆಯಕ್ಕಾಗಲ್ಲ, ಬೆಡ್ ಅಲ್ಲಿ ಪೇಷಂಟ್ಸ್ಗೆ ವಾಕ್ ಮಾಡಕ್ಕಾಗಲ್ಲ, ಅಂತವ್ರಿಗೆಲ್ಲ ನ್ಯೂರೋ ರಿಹಬಿಲಿಟೇಷನ್ ಪ್ರೋಗ್ರಾಮ್. ಅದ್ರ ಜೊತೆಗೆ ಇತ್ತೀಚೆಗೆ ನಾವು ಒಂದು ಮಿಲ್ಲೆಟ್ ಕಿಚನ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಸೊ ಮಿಲ್ಲೆಟ್ ಅದ್ಭುತವಾದ ಥೆರಪಾಟಿಕ್ ಗುಣಗಳು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಅದನ್ನ ಹೇಗೆ ಉಪಯೋಗಿಸಬೇಕು, ಯಾವ ಕ್ವಾಂಟಿಟಿ ಉಪಯೋಗಿಸಬೇಕು, ಅದ್ರ ಪ್ರಿಪರೇಷನ್ ಏನ್ ಬೇಕು, ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಮ್ಮ ಪೇಷಂಟ್ಸ್ಗೆ ಅಡ್ಮಿಟ್ ಆದವ್ರಿಗೆ ಮಿಲ್ಲೆಟ್ ಬೇಸ್ಡ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದ್ರ ಜೊತೆಗೆ ನ್ಯೂಟ್ರಿಷನಲ್ ಥೆರಪಿ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಇದ್ರ ಜೊತೆಗೆ ಓಝೋನ್ ಥೆರಪಿ ಇರ್ಬೋದು, ಅಥವಾ ಫಾರ್ ಇನ್ಫ್ರಾರೆಡ್ ಥೆರಪಿ ಇರ್ಬೋದು, ಅಥವಾ ಕೋಲನ್ ಡಿಹೈಡ್ರೇಷನ್ ಥೆರಪಿ, ಅಥವಾ ಕೋಲನ್ ಓಝೋನ್ ಥೆರಪಿ ಇದನ್ನು ನಮ್ಮ ಹಾಸ್ಪಿಟಲ್ ಅಲ್ಲಿ ಇಂಟಿಗ್ರೇಟ್ ಮಾಡ್ತೀವಿ. ಎಂಡ್ ಆಫ್ ದ ಡೇ ಇಂಟಿಗ್ರೇಷನ್ ಅಂದ್ರೆ ಏನು? ಯಾವುದಕ್ಕೆ ಎವಿಡೆನ್ಸ್ ಇದೆ, ಯಾವ ಟ್ರೀಟ್ಮೆಂಟ್ಗೆ ಒಳ್ಳೆ ಎವಿಡೆನ್ಸ್ ಇದೆ, ದಟ್ ವಿ ವಾಂಟ್ ಟು ಇಂಟಿಗ್ರೇಟ್. ಸುಮ್ಮನೆ ಯಾವ್ದೋ ಒಂದು ಸಿಕ್ಕರೆ ಅದನ್ನು ಸೇರಿಸಿ ಇದನ್ನು ಸೇರಿಸಾಡ್ ಮಾಡ್ತಿಲ್ಲ. ಎವಿಡೆನ್ಸ್ ಬೇಸ್ಡ್ ಇಂಟಿಗ್ರೇಷನ್ ಅನ್ನೋ